ಯಾವುದೇ ರಾಜ್ಯ ಸರ್ಕಾರದ ಯಾವುದೇ ಅಧಿಕಾರಿಗಳಿರ್ಬೋದು, ಯಾವುದೇ ಮಂತ್ರಿಗಳಿರ್ಬೋದು, ಅವರಿಗೆ ಒಳಗಾಗದೆ ನೀವೆಲ್ಲರೂ ಸಹ ನನಗೂ ಸಹ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಮಾಜ ಬಾಂಧವರಿಗೂ, ಮಾಧ್ಯಮ ಮಿತ್ರರಿಗೂ, ಇಲಾಖೆಯವರಿಗೂ ಎಲ್ಲರೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಪಕ್ಕದಲ್ಲಿ ಬಲಭಾಗದಲ್ಲಿ ಬಲಗಡೆ ಎಡಭಾಗದಲ್ಲಿ ಎಡಗಡೆ ಗುರ್ತ ಮಾಡಿ 5 ನಿಮಿಷ ಒಂದು ಮೌನಾಚರಣೆ ಮಾಡಿ ಈ ಕಾರ್ಯಕ್ರಮ ಭಾರತ್ ಮಾತಾ ಕಿ ಮಾಮಾ ರೌಡಿ ದರ್ಶನ್ ಅವರಿಗೆ, ರೌಡಿ ದರ್ಶನ್ ಅವರಿಗೆ, ರೌಡಿ ದರ್ಶನ್ ಅವರಿಗೆ ಬೇಕು. ಕೊಲೆಗಡಕ ದರ್ಶನ್ ಅವರಿಗೆ, ಕೊಲೆಗಡಕ ದರ್ಶನ್ಗೆ, ಕೊಲೆಗಡಕ ದರ್ಶನ್ಗೆ, ಕೊಲೆಗಡಕ ದರ್ಶನ್ ತಂಡದವರಿಗೆ. ರೇಣುಕಸ್ವಾಮಿ ನಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ, ನಮ್ಮ ವೀರಶೈವ ಜಂಗಮ ಸಮಾಜದ ಒಬ್ಬ ವ್ಯಕ್ತಿ ಆಗಿದ್ದ. ನಾನು ಅಲ್ಲಿ ಭಾಷಣ ಮಾಡುವಾಗ ಹೇಳಿದೆ, ಮತ್ತು ನಿಮ್ಮ ಮಾಧ್ಯಮ ಮಿತ್ರರ ಮುಂದೂ ಹೇಳ್ತೇನೆ. ನಾನು ಮೊಟ್ಟ ಮೊದಲನೇದಾಗಿ ರಕ್ಷಣಾ ಇಲಾಖೆಯನ್ನು ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ, ಹಾಗೂ ಮಾಧ್ಯಮ ಮಿತ್ರರು ಕೂಡ. ನಾವೆಲ್ಲ ಕಂಡಂತೆ ಇಂಥ ಅನೇಕ ಪ್ರಕರಣಗಳು ಮುಚ್ಚಿ ಹಾಕಿರೋದನ್ನು ನಾವು ಕಂಡಿದ್ದೇವೆ. ಆದರೆ ಈ ವಿಚಾರದಲ್ಲಿ ನಮ್ಮ ರಕ್ಷಣಾ ಇಲಾಖೆಯವರು ನಿಜವಾಗ್ಲೂ ಒಬ್ಬ ಸಾಮಾನ್ಯ ರೇಣುಕಸ್ವಾಮಿಗೆ ರಕ್ಷಣೆ ಕೊಡುವ ಒಂದು ದೃಷ್ಟಿಯಿಂದ, ರೇಣುಕಸ್ವಾಮಿ ಏನು ಭಾಳ ದೊಡ್ಡ ವ್ಯಕ್ತಿ ಅಲ್ಲ, ಇದನ್ನೇನಾದರೂ ಮಾಡಿ ಈ ವ್ಯವಸ್ಥಿತವಾಗಿ ಇದನ್ನು ಮುಗಿಸ್ಬೋದಿತ್ತು. ಆದರೆ ಆ ಕೆಲಸಕ್ಕೆ ಕೈ ಹಾಕದೆ ಇವತ್ತು ಅವನಿಗೆ ನ್ಯಾಯ ಕೊಡಿಸ್ಬೇಕು, ಅವನಿಗೆ ನ್ಯಾಯ ಸಿಗಲೇಬೇಕು ಅನ್ನೋ ದೃಷ್ಟಿಯಿಂದ ಹಂತವಾಗಿ